ತುಂಬ ಬೆಳೆಸಬೇಕು ಅಂತ ನನಗೆ ಅನಿಸೋದಿಲ್ಲ. ರವಿಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ, ನಾನು ತಪ್ಪಾಗಿ ಅರ್ಥೈಸುವ ರೀತಿಯಲ್ಲಿ ನಾನು ಮಾತಾಡಿಲ್ಲ. ಹಾಗೇನಾದರೂ ನನಗೆ ತಪ್ಪು ಅಂತ ಅನಿಸಿದ್ದಾದರೆ ನಾನು ಏನೋ ನೇಣು ಬಿಗಿದುಕೊಳ್ತೇನೆ ಅಂತ. ಅಂದರೆ ಎಷ್ಟು ನೋವಿನ ಮಾತನ್ನು ಆಡಿದ್ದಾರೆ ಅವರು. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಹೆಣ್ಣು ಮಕ್ಕಳನ್ನು ನಾವು ತಾಯಿ ರೂಪದಲ್ಲಿ ನೋಡ್ತೇವೆ. ಬಟ್ ಇದನ್ನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥದ್ದನ್ನ ಈ ಕಾಂಗ್ರೆಸ್ನವರಿಂದ ನಾವು ಕಲಿಯುವಂಥದ್ದು ಏನೂ ಉಳಿದಿಲ್ಲ. ಮುಖ್ಯಮಂತ್ರಿಗಳು ಒಂದು ಹೆಣ್ಣು ಮಗಳನ್ನ ಮುಂದೆ ನಿಂತಿದ್ರೆ ಸೆರಗು ಎಳಿಲಿಲ್ವಾ? ಅದೇ ಭದ್ರಾವತಿ ಶಾಸಕರು ಮಗ ಒಂದು ಹೆಣ್ಣು ಮಗಳ ಬಗ್ಗೆ, ಆಫೀಸರ್ ಬಗ್ಗೆ ಎಂತ ಕೆಟ್ಟ ಕೆಟ್ಟ ಭಾಷೆಯನ್ನು ಉಪಯೋಗಿಸಿ ಮಾತಾಡಿದ್ರು. ಯಾರಾದರೂ ಒಬ್ಬರು ಅವ್ರಿಗೆ ಉತ್ತರ ಕೊಟ್ಟಿದ್ದೀರಾ? ನಿಮಗೆ ಅಷ್ಟು ಗೌರವ ಇದ್ದಿದ್ರೆ ಸೋನಿಯಾ ಗಾಂಧಿನ ಸೋನಿಯಾ ಮೇಡಮ್ ಅಂತೀರಿ, ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಮುರ್ಮು ಅವ್ರನ್ನ ಅವಳು ಅಂತೀರಿ. ಇದು ನೀವು ಕೊಡೋ ಗೌರವನ? ಇಂಥ ಸಂದರ್ಭದಲ್ಲಿ ನೀವು ಎಷ್ಟೋ ಮಾಡಿದ್ದೀರಿ. ನಾನು ಅದನ್ನು ಎಲ್ಲವನ್ನು ಹೇಳಲಿಕ್ಕೆ ಹೋಗಲ್ಲ, ಯಾಕಂತಂದ್ರೆ ನಿಮ್ಮ ರೀತಿ ರಾಜಕೀಯ ಹುಚ್ಚು ನಮಗಿಲ್ಲ. ಇಂಥದ್ದನ್ನೆಲ್ಲ ರಾಜಕೀಯಕ್ಕೆ ಬಳಸಬೇಕು ಅಂತ. ಆದರೆ ನೀವು ರಾಜಕೀಯಕ್ಕೆ ಇದನ್ನ ಯಾಕೆ ಮಾಡ್ತಿದ್ದೀರಿ ಅಂತ ಗೊತ್ತಿದೆ. ನಾನಾಗಿರ್ಬೋದು, CT ರವಿ ಆಗಿರ್ಬೋದು, ಸುನಿಲ್ ಕುಮಾರ್ ಆಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ಇವರೆಲ್ಲ BJPಯಲ್ಲಿ ನೇರವಾಗಿ ಮಾತಾಡ್ತಕ್ಕಂಥದ್ದು ಅಗ್ರೆಸಿವ್ ಲೀಡರ್ಸ್ ಅಂತ ಅನ್ನೋ ಕಾರಣದಿಂದ ಟಾರ್ಗೆಟ್ ಮಾಡೋದು ನಿಮ್ಮ ಉದ್ದೇಶ ಇದೆ, ನೀವು ಮಾಡ್ರಿ. ಆದರೆ ಹೆಣ್ಣು ಮಕ್ಕಳನ್ನ ಗೌರವಿಸೋದರಲ್ಲಿ ನಾವು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ನಿಲ್ತೇವೆ. ಇದನ್ನು ಯಾರೋ ಮೂರನೇವರ ಕಡೆಯಿಂದ ಕಂಪ್ಲೇಂಟ್ ಕೊಡಿಸೋದು ಎಲ್ಲ ಮಾಡಿದ್ದೀರಿ. ಏನೋ ಬರದಲ್ಲಿ ಅವ್ರು ಏನೋ ಒಂದು ಮಾತಾಡಿದ್ದಾರೆ, ಆ ಮಾತಿಗೆ ಅವರು ಕ್ಷಮೆನೂ ಕೇಳಿದ್ದಾರೆ. ಸೊ ಇದು ಆದಮೇಲೂ ಕೂಡ ನೀವು ಅವರು ಏನೆಲ್ಲ ಕೆಟ್ಟದಾಗಿ ಮಾತಾಡ್ತೀರಿ, ಇದಕ್ಕೆ ಜನ ಇದನ್ನೆಲ್ಲನೂ ಗಮನಿಸ್ತಾರೆ, ಜನ ಅದಕ್ಕೆ ಉತ್ತರ ಕೊಡ್ತಾರೆ.